ಹಾಯ್ ಫ್ರೆಂಡ್ಸ್, ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಗುರು ರಾಯರ ವಿಷಯವನ್ನು ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರೂ ಮನಸ್ಸಿಗೆ ತೃಪ್ತಿನೇ ಆಗಲ್ಲ. ಅಂಥದ್ದೇ ಒಂದು ಇದು ಕತೆ ಅಲ್ಲ, ಇದು ನಿಜವಾಗ್ಲೂ ನಡೆದಿರೋದು, ನಡೀತಾನೂ ಇರೋದು. ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದಾರೆ. ಅವ್ರ ಮಗ ವಿದೇಶದಲ್ಲಿರೋದು. ಮದುವೆ ಆಗಿ 10 ವರ್ಷ ಆಗಿದೆ. ಇನ್ನು ಅವರಿಗೆ ಸಂತಾನ ಭಾಗ್ಯ ರಾಯರು ಕರುಣಿಸಿಲ್ಲ, ಆದರೆ ಕರುಣಿಸ್ತಾರೆ ಅಂತ ಇವಾಗ ಸುದ್ದಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಇವಾಗ ಕನ್ಫರ್ಮ್ ಆಗಿದೆ. ಅದು ಹೇಗೆ, ಅವ್ರು ಯಾವ ಸೇವೆ ಮಾಡಿದ್ರು, ಏನು ಮಾಡಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ಒಂದು 4-5 ವರ್ಷ ಅವ್ರಿಗೇನೂ ಅನ್ನಿಸ್ಲಿಲ್ಲ. ವಿದೇಶದಲ್ಲಿದ್ದರು, ಅಲ್ಲೆಲ್ಲ ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಅವ್ರಿಗೆ. ಆಮೇಲಿಂದ ನಿಧಾನವಾಗಿ ಅವ್ರಿಗೆ ತಮ್ಮದೇ ಆದಂಥ ಒಂದು ಮಗು ಬೇಕು ಅಂತ ಆಸೆ ಆಯಿತು. ಆಗ ಅವರು ಮೊರೆ ಹೊಕ್ಕಿದ್ದು ರಾಯರಿಗೆ. ಯಾಕಂದರೆ ನನ್ನ ಫ್ರೆಂಡು ಮಗ ಕೂಡ 10 ವರ್ಷದ ನಂತರ ಅವರ ತಾಯಿಗೆ ಹುಟ್ಟಿದ್ರಂತೆ. ಅಷ್ಟು ವರ್ಷ ಅವ್ರು ಸೇವೆ ಮಾಡಿದ್ರಂತೆ, ರಾಯರ್ ಸೇವೆ ಮಾಡಿದ್ರಂತೆ. ಯಾವಾಗಲೂ ಮಂತ್ರಾಲಯಕ್ಕೆ ಹೋಗೋದು, ಅಲ್ಲಿ ತುಂಗಾ ನದಿಲಿ ಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ಹೀಗೆ ಆದಷ್ಟು ಹೋಗ್ತಾನೇ ಇದ್ರಂತೆ. ಈಗ ಇಲ್ಲಿ ಅವ್ರ ಮಗ ಮಾಡ್ತಿರೋ ಸೇವೆ ಬಹಳ ವಿಭಿನ್ನವಾಗಿದೆ. ಅವರು ಇರೋದು ಒಂದು ಪರದೇಶದಲ್ಲಿ. ದೇಶದ ಹೆಸರು ಹೇಳೋದು ಬೇಡ, ಯಾಕಂದರೆ ಇದು ಲೈವ್ ಆಗಿ ನಡೀತಾ ಇರೋದು, ಇದು ಕತೆ ಅಲ್ಲ. ಅಲ್ಲಿ ಅವ್ರಿಗೆ ಒಂದು ಮಂತ್ರಾಲಯ ಸ್ಥಾಪನೆ ಮಾಡಬೇಕು ಅಂತ. ಮಂತ್ರಾಲಯ ಸ್ಥಾಪನೆ ಮಾಡೋದು ಅಂದರೆ ಒಂದು ರಾಯರ್ ಮಠ ಸ್ಥಾಪನೆ ಮಾಡೋದು. ಒಂದೊಂದು ರಾಯರ್ ಮಠನೂ ಒಂದೊಂದು ಮಂತ್ರಾಲಯನೇ. ರಾಯರ್ ಮಠ ಒಂದು ಸ್ಥಾಪನೆ ಮಾಡಬೇಕು ಅಂತ, ಅದು ಅಷ್ಟು ಸುಲಭದ ಮಾತಲ್ಲ. ಹೋಗಿ ಸ್ವಾಮಿಗಳನ್ನ ಕೇಳಿದ್ರಂತೆ ಮಂತ್ರಾಲಯದಲ್ಲಿ. ಒಂದು ಚಿಕ್ಕ ಬೃಂದಾವನ ಮುಖ್ಯ ಪ್ರಾಣ ಈ ಸ್ವಾಮಿಗಳ, ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹ, ಪಾದುಕೆ ಎಲ್ಲ ಕೊಟ್ರಂತೆ. ಅವರ ಮನೆಯಲ್ಲಿ ಆರಾಧನೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇಲ್ಲಿ ಮಂತ್ರಾಲಯದಲ್ಲಿ ಯಾವ ಯಾವ ಕ್ರಮಗಳನ್ನ ಮಾಡ್ತಾರೋ ಹಾಗೇ ಮಾಡ್ತಾರೆ. ಮನೆ ಹತ್ತಿರ ಇರೋ ಸುತ್ತಮುತ್ತ ಇರೋ ಹಿಂದೂಗಳನ್ನೆಲ್ಲ ಸೇರಿಸ್ಕೊಂಡು ಮಡಿನಲ್ಲೇ ಅಡುಗೆ ಮಾಡಿಕೊಂಡು ಅಷ್ಟು ಭಕ್ತಿಯಿಂದ ರಾಯರ್ ಪೂಜೆ ಮಾಡ್ತಾರೆ. ಪ್ರತಿಯೊಂದು ಸತಿನೂ ಭಾರತ ದೇಶಕ್ಕೆ ಬಂದಾಗ ಮಂತ್ರಾಲಯದಲ್ಲಿ 3 ದಿವಸ ಇದ್ದು ಸೇವೆ ಮಾಡ್ತಾರಂತೆ. ಈಗ 10 ವರ್ಷದ ನಂತರ ಅವ್ರಿಗೆ ಫಲ ಸಿಗತ್ತೆ ಅನ್ನೋ ಸೂಚನೆ ಬಂದಿದೆ. ಈ ವಿಷಯ ನಿನ್ನೆ ಅವ್ರು ನನಗೆ ಫೋನ್ ಮಾಡಿ ಹೇಳಿದಾಗ ನಾನು ಅಂದ್ಕೊಂಡೆ ತಕ್ಷಣ ನನ್ನ ಚಾನಲ್ನಲ್ಲಿ ಇದನ್ನು ಹೇಳಬೇಕು ಅಂತ. ರಾಯರು ಕಾಮಧೇನು, ಕಲ್ಪವೃಕ್ಷ, ತಂದೆ ತಾಯಿ ಸ್ವರೂಪ. ಮಕ್ಕಳು ಏನು ಕೇಳಿದ್ರು ತಾಯಿ ತಂದೆ ಅದನ್ನು ಕೊಡೋಕ್ಕೆ ಶ್ರಮ ಪಡ್ತಾರೆ, ಮನಸ್ಸು ಮಾಡ್ತಾರೆ. ಹಾಗೆ ನಮ್ಮ ರಾಯರು. ನಿಮಗೂ ಹಾಗೂ ನನಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯರಾಗೋಣ ನಾವು ರಾಯರ್ ಸೇವೆ ಮಾಡಿ ಅಂತ ಹೇಳಿ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ, ಎನ್ಕರೇಜ್ ಮಾಡಿ. ಧನ್ಯವಾದಗಳು.